ಕರ್ಣ ವರ್ಸಸ್ ಅರ್ಜುನ ಅವರಿಬ್ರು ಮೊದಲು ಮುಖಾಮುಖಿಯಾಗಿದ್ದು ದ್ರೌಪದಿಯ ಸ್ವಯಂವರದಲ್ಲಿ. ಈ ಸ್ವಯಂವರದಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ನಿನಗೆ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ ಅಂತ ಎಷ್ಟೆಲ್ಲ ಜನ ಹೇಳಿದ್ರು ಹಠ ಮಾಡಿ ಸ್ವಯಂವರಕ್ಕೆ ಹೋಗ್ತಾನೆ. ಅದಕ್ಕೆ ದುರ್ಯೋಧನ ಸಪೋರ್ಟ್ ಕೂಡ ಮಾಡ್ತಾನೆ. ಆದ್ರೆ ಕಡೆಗಾಗಿದ್ದೇನು? ಗೆದ್ದಿದ್ಯಾರು? ಅರ್ಜುನ. ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಪ್ರಚೋದನೆಯನ್ನು ನೀಡಿದ್ಯಾರು? ಇದೇ ಕರ್ಣ. ಅಲ್ಲಿ ಈ ಕರ್ಣ ದ್ರೌಪದಿಗೆ ಆಡಿದ ಮಾತುಗಳನ್ನ ನಾವು ನೀವು ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪಾಂಡವರು ವನವಾಸ ಮಾಡುವಾಗ ಕೌರವರು ಘೋಷಯಾತ್ರೆ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕೌರವರಿಗೂ ಮತ್ತು ಗಂಧರ್ವರಿಗೂ ದೊಡ್ಡ ಯುದ್ಧ ನಡೆಯುತ್ತೆ. ಚಿತ್ರಸೇನ ದುರ್ಯೋಧನನನ್ನ ಕಟ್ಟಿ ಹಾಕ್ತಾನೆ. ಇಂಥ ಹೊತ್ತಿನಲ್ಲಿ ಕರ್ಣ ಏನ್ ಮಾಡಬೇಕು? ಅಲ್ಲಿದ್ದು ಸಹಾಯ ಮಾಡ್ಬೇಕು ತಾನೆ. ಆದ್ರೆ ಕರ್ಣ ಅಲ್ಲಿಂದ ಓಡಿ ಹೋಗ್ತಾನೆ. ಹೇಳಿ, ಇದು ಫ್ರೆಂಡ್ಶಿಪ್? ಆಗ ಧರ್ಮರಾಯ ಅರ್ಜುನ ಮತ್ತೆ ಭೀಮನನ್ನ ಕಳಿಸ್ತಾನೆ. ಅರ್ಜುನ ಮತ್ತೆ ಭೀಮ ಆ ಗಂಧರ್ವರ ಜೊತೆ ಹೊಡೆದಾಡಿ ದುರ್ಯೋಧನನನ್ನ ಬಿಡಿಸ್ಕೊಂಡು ಧರ್ಮರಾಯನ ಹತ್ರ ತಗೊಂಡು ಹೋಗಿ ಕಾಲ ಹತ್ರ ಬಿಸಾಕ್ತಾರೆ. ಇಷ್ಟೊತ್ತು ಎಲ್ಲಿದ್ದ ಕರ್ಣ?